ವೆಲ್ಕಮ್ ಬ್ಯಾಕ್ ಟು ಟೆಕ್ ರಿವ್ಯೂ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ 20,000 ಒಳಗಡೆ ಒಂದು ಒಳ್ಳೆ ಟ್ಯಾಬ್ಲೆಟ್ನ ನಾನು ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಇದರ ಕಂಪ್ಲೀಟ್ ರಿವ್ಯೂ ನನ್ನ ಹತ್ರ ಇದೆ. ನನ್ನ ಹತ್ರ ಇದು ಪ್ರಾಡಕ್ಟ್ ಇಲ್ಲದೆ ಇರ್ಬೋದು, ಬಟ್ ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್ನು, ಸ್ಪೆಸಿಫಿಕೇಷನ್ನು, ಡೀಟೇಲು ನನ್ನ ಹತ್ರ ಇದೆ. ನಾನು ನಿಮ್ಮ ಮುಂದೆ ಇದು ತಗೋಬೇಕಾ ತಗೋಬಾರ್ದ ಅಂತ ಕಂಪ್ಲೀಟಾಗಿ ನಿಮಗೆ ನಾನು ಹೇಳಕ್ಕೆ ಬಂದಿದ್ದೀನಿ. ನೀವೇನಾದರೂ ಒಂದು ಎಜುಕೇಷನಲ್ ಪರ್ಪಸ್ಸು, ಇವಾಗ ಇನ್ ದ ಸೆನ್ಸ್ ನಿಮ್ಮ ಮಕ್ಕಳು ಮರಿಗೆ ಏನಾದರೂ ಒಂದು ಟ್ಯಾಬ್ಲೆಟ್ ಕೊಡಿಸ್ಬೇಕು ಅನ್ನೋ ಯೋಚನೆಯಲ್ಲಿದ್ದರೆ 20,000 ರೂಪಾಯಿಗೆ ಒಳ್ಳೆ ಯೂಸ್ ಅಂತಲೇ ಹೇಳ್ಬೋದು. ಮತ್ತು ನೀವೇನಾದರೂ ಮೂವಿ ನೋಡಬೇಕು, ಒಂದು ಸ್ಮಾರ್ಟಾಗಿ ಒಂದು ಗೇಮ್ ಏನಾದ್ರು ಆಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಈ ಟ್ಯಾಬ್ಲೆಟ್ನ ನೀವು ಖಂಡಿತ ನೋಡಲೇಬೇಕು. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಈಗ ಬರ್ತಾ ಇರೋ ಟ್ಯಾಬ್ಲೆಟ್ಗಿಂತ ಇದು ಸ್ವಲ್ಪ ಬೆಟರ್ ಆಗಿದೆ 20,000 ಒಳಗಡೆ. ಮತ್ತು ಆಫರೆಲ್ಲ ಸೇರಿ ನಿಮಗೆ 100% ಆಗಿ ನಿಮಗೆ ಒಂದು 17-18 ರೂಪಾಯಿಗೆಲ್ಲ ಸಿಗ್ಬೋದು. ಮತ್ತು ಇದು ಕೀಬೋರ್ಡ್ ಕೂಡ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಪೆನ್ಸಿಲ್ ಸ್ಟೈಲಸ್ ಕೂಡ ಇದು ಸಪೋರ್ಟ್ ಮಾಡುವಂಥದ್ದು. ಕಂಪ್ಲೀಟ್ ಡೀಟೇಲು ಈ ವಿಡಿಯೋದಲ್ಲಿ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ನನ್ನ ಚಾನಲಿಂದ ನಿಮ್ಗೇನಾದರೂ ಒಂಚೂರು ಇನ್ಫಾರ್ಮೇಷನ್ ಸಿಕ್ತು ಅಂತ ಏನಾದರೂ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋನ ಶುರು ಮಾಡಿಬಿಡೋಣ. ಮೊದಲನೇದಾಗಿ ಇದೊಂದು 5G ಪ್ಯಾಡ್ ಆಗಿರುವಂಥದ್ದು. ಇದರ ಬಿಲ್ಡ್ ಕ್ವಾಲಿಟಿ ನೋಡೋದಾದರೆ ಇದೊಂದು ಅಂದರೆ ಪ್ಲ್ಯಾಸ್ಟಿಕ್ ಬಾಡಿ, ಹಿಂದೆಗಡೆ ಬಂದು ಪ್ಲ್ಯಾಸ್ಟಿಕ್ ಬಾಡಿ ಆಗಿರುವಂಥದ್ದು. ಬಟ್ ನಿಮ್ಗೆ ಆ ಥರ ಕಾಣಿಸಲ್ಲ. ನಿಮಗೆ ಒಂದು ಪ್ರೀಮಿಯಮ್ ಐ ಎಂಡ್ ಟ್ಯಾಬ್ ಥರನೇ ನಿಮಗೆ ಕಾಣಿಸುತ್ತೆ. ಪ್ರೈಸ್ ಕೂಡ ಅಷ್ಟೇ ನೀಟಾಗಿ 20,000 ಒಳಗಡೆ ಒಂದು ಒಳ್ಳೆ ಟ್ಯಾಬ್ ಅಂತಲೇ ಹೇಳ್ಬೋದು. ಇದರಲ್ಲಿ 4 ಮೂಲೆಯಲ್ಲಿ 4 ಸ್ಪೀಕರ್ ಅಂದರೆ 4 ಸ್ಪೀಕರ್ ಇರುವಂಥದ್ದು ಈ ಟ್ಯಾಬ್ಲೆಟಲ್ಲಿ. ಮತ್ತು ನಿಮಗೆ 3.5 mm ಜಾಕ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಇನ್ನು ಇದರಲ್ಲಿ ಬಂದು ಯಾವುದೇ ಥರ ಬಟನ್ಸ್ ನಿಮಗೆ ಇದರಲ್ಲಿ ಸಿಗಲ್ಲ. ಎಲ್ಲೂ ನಿಮಗೆ ಬಟನ್ಸ್ಗಳು ಕಾಣಿಸಲ್ಲ. ಇದರಲ್ಲಿ ಪರ್ಫಾರ್ಮೆನ್ಸ್ ನೋಡೋದಾದರೆ ಮಿಡ್ ರೇಂಜ್ ಬಜೆಟಲ್ಲಿ ಒಳ್ಳೆ ಟ್ಯಾಬ್ ಅಂತಲೇ ಹೇಳ್ಬೋದು. ಇದರಲ್ಲಿ ಈಗಷ್ಟೇ ಬ್ಯಾನ್ ಆಗಿರುವಂಥ BGMI ಕೂಡ ಆರಾಮಾಗಿ ಸ್ಮೂತಾಗಿ ರನ್ ಆಗುತ್ತೆ. ಮೈಕ್ರೋ SD ಕಾರ್ಡ್ ಕೂಡ ಇದರಲ್ಲಿ ಸಪೋರ್ಟ್ ಆಗುವಂಥದ್ದು. ಮತ್ತು 5G ಸಪೋರ್ಟು, ಅದು 13 ಬ್ಯಾಂಡ್ಸ್ಗಳು ಇದರಲ್ಲಿ ಹೈ ಸ್ಪೀಡ್ ಡಾಟಾ ಕನೆಕ್ಟಿವಿಟಿ ಕೂಡ ಇದರಲ್ಲಿ ಇರುವಂಥದ್ದು. ಇನ್ನು ಕ್ಯಾಮ್ರಾ ಮತ್ತು ಬ್ಯಾಟರಿ ಬಗ್ಗೆ ನಾವು ನೋಡೋದಾದರೆ 13 MP ಪ್ರೈಮರಿ ರೇರ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಬಂದು 8 MP ಫ್ರಂಟ್ ಕ್ಯಾಮ್ರಾ ಇರುತ್ತೆ. ಇನ್ನು ಇದರಲ್ಲಿ ಬಂದು AI ಅಂದರೆ ಆಗ್ಯುಮೆಂಟೆಡ್ ರಿಯಾಲಿಟಿ ಕೂಡ ಇದರಲ್ಲಿ ಇರುವಂಥದ್ದು. ಇನ್ನು ವೀಡಿಯೋ ರೆಕಾರ್ಡಿಂಗ್ ಕೂಡ ನಾವು ಮಾಡ್ಬೋದು. 180 ಪಿಕ್ಸೆಲ್ ಪ್ಲಸ್ 60 FPS ಅಲ್ಲಿ ನಾವು ವೀಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಇನ್ನು ಕಂಪ್ಲೀಟ್ ಸ್ಪೆಸಿಫಿಕೇಷನ್ ನಾವು ನೋಡೋದಾದರೆ ಡಿಸ್ಪ್ಲೇ ಬಂದು 10.95 ಇಂಚ್ IPS LCD ಡಿಸ್ಪ್ಲೇ ಸಿಗುವಂಥದ್ದು. 1200x2000 ರೆಸಲ್ಯೂಷನಲ್ಲಿ ನಮಗೆ ಇದು ಸಿಗುತ್ತೆ. ಇನ್ನು ಚಿಪ್ ಸೆಟ್ ಯಾವುದು ಅಂತಂದರೆ ಪ್ರೊಸೆಸರ್ ಯಾವುದು ಅಂತ ನೋಡೋದಾದರೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 695 5G ಚಿಪ್ ಸಿಗುವಂಥದ್ದು. 4GB ರ್ಯಾಮಲ್ಲಿ ಒಂದು ಸಿಗುತ್ತೆ, 6GB ರ್ಯಾಮಲ್ಲಿ 2 ವೇರಿಯಂಟಲ್ಲಿ ಸಿಗುತ್ತೆ. 128GB ಸ್ಟೋರೇಜಲ್ಲಿ ನಮಗೆ ಇದು ಟ್ಯಾಬು ಸಿಗುವಂಥದ್ದು. ಇನ್ನು ಕ್ಯಾಮ್ರಾ ಬಂದು 13 MP ರೇರು, 8 MP ಫ್ರಂಟ್ ಕ್ಯಾಮ್ರಾ ಸಿಗುವಂಥದ್ದು. ಇನ್ನು ಬ್ಯಾಟ್ರಿ ಬಂದು 8340 mAh ಬ್ಯಾಟ್ರಿ ನಮಗೆ ಸಿಗುತ್ತೆ. ಅದು 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ನ ಜೊತೆಗೆ ಒಂದು ದಿನ ಆರಾಮಾಗಿ ನಾವು ಯೂಸ್ ಮಾಡ್ಬೋದು ಈ ಟ್ಯಾಬ್ನ. ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಸ್ಮಾರ್ಟ್ ಕೀಬೋರ್ಡ್ ಕೂಡ ಫ್ಯೂಚರ್ ಇದೆ ಮತ್ತು ಸ್ಟೈಲಸ್ ಕೂಡ ನಾವು ಯೂಸ್ ಮಾಡ್ಬೋದು. ಅದರ ಪ್ರೈಸ್ ಯಾವುದು ಅಂದರೆ ಒಂದು 5,000ದಲ್ಲಿ ಸ್ಮಾರ್ಟ್ ಕೀಬೋರ್ಡ್ ಸಿಗುತ್ತೆ. ಮತ್ತು ಪೆನ್ಸಿಲ್ ಬಂದು 5,500ಕ್ಕೆ ನಮಗೆ ಇದರಲ್ಲಿ ಸಿಗುವಂಥದ್ದು. ಆ ಪೆನ್ಸಿಲಲ್ಲಿ ಐ ಎಂಡು ನೀವು ನೋಡಿರ್ತೀರ, ಆ್ಯಪಲ್ ಥರ ಐ ಎಂಡು ಪೆನ್ಸಿಲ್ ಥರ ಏನು ಕೆಲಸ ಮಾಡಲ್ಲ. ಜಸ್ಟ್ ಒಂದು ಬೇಸಿಕ್ ಪೆನ್ಸಿಲ್ ಆಗಿ ನಮಗೆ ಇದರಲ್ಲಿ ಸಿಗುತ್ತೆ. ಇನ್ನು ನಾನು ಹೇಳ್ದಂಗೆ ಕೀಬೋರ್ಡ್ ಬಂದು ನಮಗೆ ಅದೊಂದು ಡಿಸಡ್ವಾಂಟೇಜಸ್ ಕೂಡ ಇದೆ. ನೀವು ನೋಡ್ಬೋದು, ಅದು ವರ್ಟಿಕಲಲ್ಲಿ ಕೀಬೋರ್ಡು ಕೆಲಸ ಮಾಡಲ್ಲ. ಜಸ್ಟ್ ಅದು ಯಾವ ಥರ ಇದೆಯೋ ಅದು ಪೋರ್ಟ್ರೈಟ್ ಮೋಡಲ್ಲೇ ನಾವು ಕೀಬೋರ್ಡ್ ಇಟ್ಕೊಂಡು ಯೂಸ್ ಮಾಡಬೇಕು. ಅದು ಲ್ಯಾಂಡ್ಸ್ಕೇಪಲ್ಲಿ ಸರಿಯಾಗಿ ವರ್ಕ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಖುಷಿ ಪಡೋ ವಿಚಾರ ಏನು ಅಂತ ಹೇಳಿದ್ರೆ, ನಮಗೆ ಆ ಪೆನ್ಸಿಲ್ಗೆ ಯಾವುದೇ ಥರ ಸಪ್ರೇಟಾಗಿ ಚಾರ್ಜಿಂಗು ಅವಶ್ಯಕತೆ ಇರಲ್ಲ. ಜಸ್ಟ್ ಟ್ಯಾಬ್ ಮೇಲೆ ಇಟ್ಟರೆ ಅದು ಮ್ಯಾಗ್ನೆಟಿಕ್ಕಿಂದ ಅದೇ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗುತ್ತೆ. ಇನ್ನು ಸಾಫ್ಟ್ವೇರ್ ನೋಡೋದಾದ್ರೆ ಆ್ಯಂಡ್ರಾಯ್ಡ್ 12ಅಲ್ಲಿ ಬೇಸ್ಡ್ ನಮಗೆ ಬರುತ್ತೆ. UI ಬಂದು 3.0 ನಮಗೆ ಸಿಗುವಂಥದ್ದು. ಈ ಟ್ಯಾಬಲ್ಲಿ ನಾವು ಸ್ಪ್ಲಿಟ್ ಸ್ಕ್ರೀನ್ ಥರ ಅಂದರೆ 2 ಸ್ಕ್ರೀನ್ ಕೂಡ ನಾವು ಯೂಸ್ ಮಾಡ್ಬೋದು. ಒಂದು ಕಡೆ ಬೇರೆ ಸ್ಕ್ರೀನು, ಇನ್ನೊಂದು ಕಡೆ ಬೇರೆ ಸ್ಕ್ರೀನ್ ಥರ ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಒಂದು ಟೋಟಲಾಗಿ ಹೇಳ್ಬೇಕಂದ್ರೆ ಸಾಲಿಡ್ ಆಗಿರುವಂಥ ಪ್ಯಾಡು, ಅಂದರೆ ಈಗ ಒಳ್ಳೆ ಮೂವಿಂಗಲ್ಲಿರುವಂತಹ ಪ್ಯಾಡ್ ಆಗಿರುವಂಥದ್ದು. ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ತಗೋಬೇಕು ಅಂತ ದಯವಿಟ್ಟು ಇದ್ರ ಬಗ್ಗೆನೂ ಒಂದು ಸ್ವಲ್ಪ ತಿಳ್ಕೊಂಡು, ಅಂದರೆ ಇನ್ ದ ಸೆನ್ಸ್ ಪರ್ಚೇಸ್ ಮಾಡೋದಂದರೆ ಇದನ್ನು ತಗೋಬೋದು ನೀವು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ರಿಯಲ್ಮಿ ಪ್ಯಾಡ್ ಎಕ್ಸ್ನ ಕಂಪ್ಲೀಟ್ ರಿವ್ಯೂ ಇದಾಗಿತ್ತು. ಫುಲ್ಲು ಡೀಟೇಲು ಆದಷ್ಟು ನನಗೆ ತಿಳಿದ ಮಟ್ಟಿಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ.
ನನ್ನ ಚಾನಲಿಂದ ನಿಮ್ಗೇನಾದರೂ ಒಂಚೂರು ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಲ್ಲಿಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊಂದಿಗೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.